ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಈಗ ಅತಿ ಹೆಚ್ಚಾಗಿ ಮಾತುಕತೆಯಲ್ಲಿ ಇರುವಂತಹ ಒಂದು ಸುದ್ದಿ ಅಂದರೆ ನಟಿ ಭಾವನಾ ರಾಮಣ್ಣ ಅವರು IVF ಮುಖಾಂತರ ಅವರು ಗರ್ಭಿಣಿಯಾಗಿದ್ದಾರೆ. ಅವಳಿ ಜವಳಿ ಮಕ್ಕಳಿಗೆ ಅವರು ಜನ್ಮವನ್ನು ನೀಡ್ತಾ ಇದ್ದಾರೆ. ಈ ಒಂದು ಸುದ್ದಿ ಎಲ್ಲರ ಮಾತಲ್ಲೂ ಕೂಡ ಬಾಯಾರಿಕೆಯಾಗಿದೆ. ನಟಿ ಭಾವನಾ ರಾಮಣ್ಣ ಅವರು ಮೂಲತಃ ದಾವಣಗೆರೆಯವರು. ಆಗುಂಬೆಯಲ್ಲಿ ಇವರು ಜನಿಸಿದ್ರು ಕೂಡ ದಾವಣಗೆರೆಯಲ್ಲಿ ತಮ್ಮ ಜೀವನವನ್ನು ಕಳೆದಿದ್ದಾರೆ. ಇವರು ವೃತ್ತಿಪರರಾಗಿ ಭರತನಾಟ್ಯ ನೃತ್ಯಗಾರ್ತಿಯಾಗಿರ್ತಾರೆ. ಆ ಒಂದು ಆ್ಯಕ್ಟಿಂಗ್ ಮಾಡೋದ್ರಲ್ಲಾಗಿರ್ಬೋದು, ನಟನೆಯಲ್ಲಾಗಿರ್ಬೋದು ಯಾವುದೇ ರೀತಿಯ ಆಸಕ್ತಿಯನ್ನು ಕೂಡ ಇವರು ಹೊಂದಿರಲಿಕ್ಕಿಲ್ಲ. ಇವರು ಹೀಗೆ ನೃತ್ಯನ ತುಂಬ ಪ್ಯಾಷನ್ ಆಗಿ ಮಾಡ್ಕೊಂಡಿರೋ ಕಾರಣ ಮದುವೆಗಳಾಗಿರ್ಬೋದು, ಸಮಾರಂಭಗಳಾಗಿರ್ಬೋದು, ಯಾವುದೇ ಒಂದು ಫಂಕ್ಷನಲ್ಲಾದರೂ ಕೂಡ ನೃತ್ಯನ ಮಾಡ್ತಾ ಇರ್ತಾರೆ. ಈ ಒಂದು ಮದುವೆ ಸಮಾರಂಭದಲ್ಲಿ ಇವರ ಒಂದು ನೃತ್ಯವನ್ನು ನೋಡಿ, ಇವರ ಮುಖಚರಿಯನ್ನು ನೋಡಿ ಮರಿಬಾಲೆ ಎಂಬ ಒಂದು ತಮಿಳು ಚಿತ್ರಕ್ಕೆ ಇವರನ್ನು ನಟಿಯಾಗಿ ಆಯ್ಕೆಯನ್ನು ಮಾಡ್ಕೋತಾರೆ. ಶಾಂತಿ ಎಂಬ ಚಿತ್ರದ ಮೂಲಕ ಇವರು ಕೂಡ ತಮ್ಮ ಹೆಸರನ್ನು ಕೂಡ ಗಿನ್ನಿಸ್ ರೆಕಾರ್ಡ್ನಲ್ಲೂ ಕೂಡ ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಇತ್ತೀಚೆಗೆ ಇವರು ಒಂದು ವಿಧಾನಸೌಧ ಆಗಿರ್ಬೋದು, ವಿಧಾನಸಭಾ ಚುನಾವಣೆಯಲ್ಲಾಗಿರಬಹುದು ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಇವರು ಕ್ಯಾನ್ವಸನ್ನು ಕೂಡ ಮಾಡಿದ್ದಾರೆ. ನಟರಲ್ಲೇ ಅತಿ ಮುಂಚೂಣಿಯಲ್ಲಿ ನಿಂತು ಕ್ಯಾನ್ವಸ್ ಮಾಡಿರುವಂತಹ ನಟಿ ಇವರು ಅಂತ ಹೇಳಿ ಕೂಡ ಈಗ ಇವರು ಹೆಸರನ್ನು ತಗೊಂಡಿದ್ದಾರೆ. ತಮ್ಮದೇ ಆದ ಒಂದು ಸಂಸ್ಥೆಯನ್ನು ಶುರು ಮಾಡಿದ್ದು ಅದರಲ್ಲಿ ಕೆಲವೊಂದಷ್ಟು ಶಿಕ್ಷಣವನ್ನು ಕೊಡಲು ಬಯಸ್ತಾ ಇದ್ದಾರೆ. ನೃತ್ಯ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಅಭಿವೃದ್ಧಿ ಹೊಂದಬೇಕು ಅಂತ ಹೇಳಿ ನಟನೆಯಲ್ಲಿ ಮುಂದಾಳತ್ವವನ್ನು ಹೊಂದುವಂತಹ ವಿದ್ಯಾರ್ಥಿಗಳಿಗೆ ಇವರು ಸಹಾಯವನ್ನು ಮಾಡ್ತಾ ಇದ್ದಾರೆ. ಅದು ನಂತರ ಇವರಿಗಾಗಲೇ ಈಗ 40 ವರ್ಷ ವಯಸ್ಸಾಗಿದ್ದರೂ ಕೂಡ ಇನ್ನೂ ಮದುವೆ ಆಗಿಲ್ಲ. ಅದು ಅವರ ಒಂದು ಅಭಿವ್ಯಕ್ತಕ್ಕೆ ಬಿಟ್ಟಿದ್ದು. ಅವರಿಗೆ ಮದುವೆಯಲ್ಲಿ ಯಾವುದೇ ರೀತಿಯ ಆಸಕ್ತಿ ಇರದ ಕಾರಣ ಇವರು ತಮ್ಮಿಚ್ಛೆಯಂತೆ IVFನ ಮೂಲಕ ಮಗುವನ್ನು ಪಡ್ಕೋಬಹುದು ಅನ್ನೋ ಒಂದು ವಿಷಯನ ತಿಳ್ಕೊಂಡು ಅದ್ರ ಬಗ್ಗೆ ಎಲ್ಲ ಒಂದು ವಿಷಯಗಳನ್ನ ತಿಳ್ಕೊಂಡು ಇವರು IVF ಮುಖಾಂತರ ಅವಳಿ ಜವಳಿ ಮಕ್ಕಳಿಗೆ ಇವರು ಜನ್ಮವನ್ನು ನೀಡ್ತಾ ಇದ್ದಾರೆ. ಅವಳಿ ಜವಳಿ ಮಕ್ಕಳಿಗೇ ಜನ್ಮ ನೀಡಬೇಕು ಅನ್ನೋದು ಇವರ ಒಂದು ಉದ್ದೇಶ ಆಗಿರಲಿಲ್ಲ. ಅವಳಿ ಜವಳಿ ಮಕ್ಕಳು ಆ ದೇವರು ಕೊಟ್ಟಿರೋ ಫಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದರಲ್ಲೂ ಕೂಡ ಕೆಲವೊಂದಷ್ಟು ಮಾತುಕತೆಗೆ, ಚರ್ಚೆಗೆ ಇವರು ಬಾಯಿಗೆ ಸಿಕ್ಕಿದ್ದಾರೆ. ಇವರು IVF ಮೂಲಕ ಮಕ್ಕಳನ್ನು ಮಾಡ್ಕೋತಾ ಇರೋದು ಕೆಲವೊಂದಷ್ಟು ಗಂಡು ಮಕ್ಕಳಿಗೆ ಇದು ತುಂಬಾ ತೊಂದರೆ ಆಗುತ್ತೆ. ಈಗಾಗಲೇ ಗಂಡು ಮಕ್ಕಳಿಗೆ ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಓದಿರಬೇಕು, ಆಸ್ತಿ ಇರಬೇಕು, ಮನೆ ಇರಬೇಕು, ಪೊಸಿಷನಲ್ಲಿ ಇರಬೇಕು ಅಂತ ಹೇಳಿ ತಮ್ಮದೇ ಆದ ಡಿಮ್ಯಾಂಡ್ಗಳನ್ನ ಇರುವಂತಹ ಟೈಮಲ್ಲಿ ಭಾವನವರ ಹೇಳಿಕೆಗಳು ಇದು ತುಂಬಾ ವ್ಯತ್ಯಾಸವನ್ನು ತಂದುಕೊಡ್ತಾ ಇದೆ, ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿ ಕೂಡ ಕೆಲವೊಂದು ಮಾತುಗಳಿಂದ ಇವರು ಸಿಲ್ಕೊಂಡಿದ್ದಾರೆ. ಈಗಾಗಲೇ ಇವರು IVF ಮೂಲಕ ಮಕ್ಕಳನ್ನು ಮಾಡ್ಕೋತಾ ಇರೋದ್ರಿಂದ IVFನ ಇವರು ಜಾಹೀರಾತು ಪಡಿಸ್ತಾ ಇದ್ದಾರೆ ಅಂತ ಹೇಳಿ ಇವ್ರ ಮೇಲೆ ಹೇಳಿಕೆಗಳನ್ನ ಕೂಡ ಹೇರ್ತಾ ಇದ್ದಾರೆ. ಇದು ಇವರ ಒಂದು ಪರ್ಸ್ನಲ್ ವಿಚಾರ ಅಂತ ಹೇಳಿ ನನಗೆ ಅನಿಸಿರೋದು. ಅವರಿಗೆ ಸಂಗಾತಿ ಅನ್ನೋದು ಒಂದು ಮಗುವನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಅನ್ನೋದು ಅವರ ಒಂದು ತಲೆಯಲ್ಲಿ ಆ ಒಂದು ವಿಚಾರ ಇಲ್ಲ. ಸಂಗಾತಿ ಅಂದರೆ ಜೀವನದುದ್ದಕ್ಕೂ ಜೊತೆಯಾಗಿ ಇರಬೇಕು ಅಂತ ಹೇಳಿ. ಆ ರೀತಿಯಾಗಿ ನಾವು ಯಾವುದಕ್ಕೂ ಸಪೋರ್ಟ್ ಮಾಡಿಲ್ಲ ಅಂತಂದವ್ರನ್ನ ಸಂಗಾತಿಯಾಗಿ ಪಡ್ಕೊಂಡು ಯಾವುದೇ ರೀತಿಯ ಪ್ರಯೋಜನ ಕೂಡ ಇಲ್ಲ. ನನಗೆ ಕೊನೆವರೆಗೂ ನನ್ನ ಜೊತೆಯಾಗೆ ಉಳ್ಕೊಳ್ಳೋದು ಅಂತ ಅಂದರೆ ನನ್ನ ಮಕ್ಕಳಾಗಿ, ಸೊ ಮಕ್ಕಳಿಗೋಸ್ಕರನೇ ಮದುವೆ ಆಗಬೇಕು ಅನ್ನೋ ಉದ್ದೇಶ ನನಗಿಲ್ಲ ಅಂತ ಹೇಳಿ IVF ಮೂಲಕ ಇವರು ಮಕ್ಕಳನ್ನು ಪಡೆದುಕೊಳ್ತಾ ಇದ್ದಾರೆ. ಈಗಾಗಲೇ 2-3 ಸಲ ಯೋಚನೆ ಮಾಡಿ IVF ಮೂಲಕ ಮಕ್ಕಳನ್ನು ಮಾಡ್ಕೊಳ್ಳೋದು ಬೇಡ, ಇದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ, ತಮ್ಮ ಒಂದು ದೇಹದಲ್ಲಾಗುವಂತಹ ಬದಲಾವಣೆಗಳು, ತಮ್ಮ ಮನಸ್ಸಿಗಾಗುವಂತಹ ಬದಲಾವಣೆಗಳ ಬಗ್ಗೆ ಇವರು ಚರ್ಚೆ ಮಾಡಿ ಈ ಒಂದು ವಿಚಾರವನ್ನು 2-3 ಸಲ ಕೈಬಿಟ್ಟಿದ್ದು, ಕೊನೆಗೂ ಕೂಡ ಪೂರ್ತಿಯಾಗಿ ನಿರ್ಧಾರ ಮಾಡಿ ತಮ್ಮ ಒಂದು ತಲೆಯಲ್ಲಿ ಆ ಒಂದು ವಿಚಾರವನ್ನು ತುಂಬಿಟ್ಟುಕೊಂಡು ನಮಗೆ ಮಗು ಆಗಬೇಕು, ನನ್ನ ಜೀವನದಲ್ಲಿ ಇಡೀ ಸಮಾಜಕ್ಕೆ ನಾವು ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ, ತಂದೆ ಇಲ್ಲದೆ ಮಕ್ಕಳಾಗಿದ್ದರೆ ಅವ್ರನ್ನ ನಾವು ಯಾವ ರೀತಿಯಾಗಿ ಬೆಳೆಸಬಹುದು, ಅವ್ರಿಗೆ ಯಾವುದೆಲ್ಲ ತೊಂದರೆ ಎದುರಾಗುತ್ತೆ ಅಂತ ಹೇಳಿ ಇವರು ತಮ್ಮ ಒಂದು ಕೊಡುವಂತಹ ಮಾಹಿತಿಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದು ಅಲ್ಲದೆ ಇವರಿಗೆ ತಂದೆನೇ ಯಾರು ಅಂತ ಗೊತ್ತಿಲ್ಲದೆ ಬೆಳೆಯೋ ಮಕ್ಕಳಿಗೆ ಎಷ್ಟೆಲ್ಲ ಪರೀಕ್ಷೆಗಳು ಎದುರಾಗುತ್ತೆ ಅಂತ ಹೇಳಿ ಕೂಡ ಇವರು ತಿಳಿಸಿದ್ದಾರೆ. ತಾವು ತಮ್ಮ ಇರುವಂತಹ ಒಂದು ಜನಾಂಗದಲ್ಲಿನೇ, ಒಂದು ಸ್ಥಳದಲ್ಲಿನೇ ಆ ಒಂದು ಅಭಿವ್ಯಕ್ತಿಗೆ ಹೊಂದುವಂಥ ಮಕ್ಕಳೇ ಇರಬೇಕು ಅಂತ ಹೇಳಿ ದಕ್ಷಿಣ ಭಾರತದ ಸಮ್ಮುಖದಲ್ಲಿರುವಂತಹ ಅವರ ವೀರ್ಯಗಳನ್ನ ಪಡೆದುಕೊಂಡು ಇವರು ತಾಯಿ ಆಗ್ತಾ ಇದ್ದಾರೆ. ಯಾಕಂದರೆ ಇವರ ಅಭಿರುಚಿಗೆ, ಇವರ ಮಕ್ಕಳ ಅಭಿರುಚಿಗೆ ಹೊಂದಾಣಿಕೆ ಆಗಬೇಕು. ನಾವು ತಿನ್ನೋ ಫುಡ್ ಆಗಿರಲಿ, ನಾವು ಇಷ್ಟಪಡುವಂತಹ ರೀತಿ ಆಗಿರಲಿ, ನಾವು ಬೆಳೆಯುವಂತಹ ರೀತಿ ಆಗಿರಲಿ, ನಮ್ಮ ಉಡುಪು ಬಣ್ಣ ಇದೆಲ್ಲ ನಮ್ಮ ಥರನೇ ಇರಬೇಕು ಅಂತ ಹೇಳಿ ದಕ್ಷಿಣ ಭಾರತವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಪುರುಷರ ವೀರ್ಯಣವನ್ನು ತಗೊಂಡು ಇವರು ಇವಾಗ IVF ಮೂಲಕ ಗರ್ಭವತಿಯಾಗಿದ್ದಾರೆ.
ತಂದೆ ಯಾರು ಅನ್ನೋ ವಿಚಾರ ತುಂಬ ಕಾನ್ಫಿಡೆನ್ಷಿಯಲ್ ವಿಚಾರ ಆಗಿರಬೇಕು, ಇದು ಯಾರಿಗೂ ತಿಳಿಬಾರ್ದು ಅಂತ ಹೇಳಿ ಈ ವಿಚಾರವನ್ನು ಇವರು ವೈದ್ಯರ ಅವರ ಒಂದು ಇದಕ್ಕೆ ಬಿಟ್ಟು ಇವರು ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ತೆಗೆದುಕೊಂಡಿಲ್ಲ. ಮುಂದೆ ಆ ವಿಚಾರಗಳು ಅವ್ರಿಗೆ ಗೊತ್ತಿತ್ತು ಅಂತಂದರೆ ಎದುರುಗಡೆ ಅವರ ಒಂದು ಮುಖನ ನೋಡಿದಾಗ ಆಗಿರ್ಬೋದು, ಮಕ್ಕಳ ಜೊತೆ ಓಡಾಟ ಆಗಿರ್ಬೋದು, ಆವಾಗ ಅವರ ಮನಸ್ಸಿಗೆ ಬೇಸರ ತರುತ್ತೆ ಅಂತ ಹೇಳಿ ವೀರ್ಯನ ಯಾರು ದಾನ ಮಾಡಿರ್ತಾರೆ ಅವರ ಒಂದು ಯಾವುದೇ ಮಾಹಿತಿಯನ್ನು ಕೂಡ ಇವರು ಪಡೆದುಕೊಂಡಿರೋದಿಲ್ಲ. ಭಾವನಾ ರಾಮಣ್ಣವರ ಮೂಲತಃ ಹೆಸರು ನಂದಿನಿ ರಾಮಣ್ಣ. ಸಿನಿಮಾ ರಂಗಕ್ಕಾಗಿ ಇವರು ಭಾವನಾ ಎಂಬ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ. ಭಾವನಾ ಅವರ ಈ ನಿರ್ಧಾರ IVF ಮೂಲಕ ಮಕ್ಕಳನ್ನು ಪಡೆದುಕೊಳ್ಳುವುದು ಇದು ಅವರ ಸ್ವಂತ ಇಚ್ಛೆಗೆ ಮೀರಿದ ಕಾರಣ ಅದನ್ನು ನಾವು ಅಭಿನಂದಿಸಬೇಕು ಮತ್ತು ಗೌರವ ಕೊಡಬೇಕು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.